ಎಲ್ಲ ವಿದ್ಯಾರ್ಥಿಗಳಿಗೆ ನಮಸ್ಕಾರ. ಇಂದು ನಾವು ಮುಖ್ಯವಾಗಿ ವಿಶ್ವಸಂಸ್ಥೆಯ ಅಂಗ ಸಂಸ್ಥೆಗಳು ಅಂದ್ರಿಗಿನ ಸಾಮಾನ್ಯ ಜ್ಞಾನ ಅಂತ. ಯಾವುದಿವಾಗ ಸಾಮಾನ್ಯ ಜ್ಞಾನ, ಯಾವುದೇ ಒಂದು ಸ್ಪರ್ಧಾತ್ಮಕ ಪರೀಕ್ಷೆಗಳನ್ನು ನಾವು ತೆಗೆದುಕೊಂಡಾಗ ಸಾಮಾನ್ಯ ಜ್ಞಾನದ ಪ್ರಶ್ನೆಗಳು ಅಲ್ಲಿ ಹಲವಾರು ಪ್ರಶ್ನೆಗಳಿರ್ತವೆ. ಅದರಾಗ ಒಂದು ಟಾಪಿಕ್ ಯಾವುದಪ್ಪ ಅಂದ್ರಿಗಿನ ವಿಶ್ವಸಂಸ್ಥೆ ಇರ್ತಕ್ಕಂಥ ಒಂದು ಸಾರ್ಕ್ ಇರ್ಬೋದು, ಒಂದು ಬ್ರಿಕ್ಸ್ ಇರ್ಬೋದು. ಅವೆರಡು ಮಾತ್ರ ಇವತ್ತು ಏನಂತಂದ್ರಿಗಿನ ಟಾಪಿಕ್ ನಿಮ್ಮಿಂದ ತಗೊಂಡ್ಬಂದಿನಿ ಅಂತ ಹೇಳ್ಬೋದು. ರೈಟ್, ಇವಾಗ ಮುಖ್ಯವಾಗಿ ನಾವು ನೋಡಿದಾಗ ನಮಗೆ ಫಸ್ಟ್ ಸಾರ್ಕ್ ಬಂದಾಗ ಅದಿರ್ತಕ್ಕಂಥ ಸೌತ್ ಏಷ್ಯನ್ ಅಸೋಸಿಯೇಷನ್ ಫಾರ್ ರೀಜನಲ್ ಕೋಪರೇಷನ್ ಅಂದ್ರಿಗಿನ ದಕ್ಷಿಣ ಏಷ್ಯಾ ರಾಜ್ಯಗಳ ಒಕ್ಕೂಟ ಅಂತ ಹೇಳ್ಬೋದು. ಹೌದಿಲ್ಲ, ಮುಖ್ಯವಾಗಿ ಇದು ಒಂದು ನಮ್ಮ ವಿಶ್ವಸಂಸ್ಥೆಯ ಅಂಗ ಸಂಸ್ಥೆಗಳಲ್ಲಿ ಒಂದು ಪ್ರಮುಖವಾಗಿದೆ ಅಂತ ಹೇಳ್ಬೋದು. ನಿಮ್ಗೆ ಏನಂತಂದ್ರಿಗಿನ ಸಾರ್ಕ್ ಯಾವಾಗ ಸ್ಥಾಪನೆ ಆಗಿದೆ ಅಂದ್ರಿಗಿನ 1985 ಡಿಸೆಂಬರ್ 8ರಂದು ಅಂತ ಹೇಳ್ಬೋದು. ಯಾವಾಗ 1985 ಡಿಸೆಂಬರ್ 8ರಂದು ಸಾರ್ಕ್ ಏನಂತಂದ್ರಿಗಿನ ಸ್ಥಾಪನೆ ಆಗಿದೆ. ಅಂದ್ರೆ ಮುಖ್ಯವಾಗಿ ದಕ್ಷಿಣ ಏಷ್ಯಾದ ರಾಷ್ಟ್ರಗಳು ಒಕ್ಕೂಟ ಯಾವುದೇ ಆರ್ಥಿಕವಾಗಿರ್ಬೋದು, ಸಾಮಾಜಿಕವಾಗಿರ್ಬೋದು, ಶೈಕ್ಷಣಿಕವಾಗಿರ್ಬೋದು, ಯಾವ ರೀತಿ ಅಭಿವೃದ್ಧಿ ಹೊಂದಬೇಕೆಂಬ ಇರ್ತಕ್ಕಂಥ ಮುಖ್ಯವಾಗಿರ್ತಕ್ಕಂಥ ಸಂಘಟನೆ ಯಾವುದಪ್ಪ ಅಂದ್ರಿಗಿನ ಸಾರ್ಕ್ ಅಂತ ಹೇಳ್ಬೋದು. ರೈಟ್, ಅದು ಸ್ಥಾಪನೆ ಆಗಿದೆ ಯಾವಾಗ ಅಂದ್ರಿಗಿನ 1985 ಡಿಸೆಂಬರ್ 8ರಂದು ಅಂತ ಹೇಳ್ಬೋದು. ಆಮೇಲೆ ಸಾರ್ಕ್ ಸ್ಥಾಪನೆಗೆ ಕಾರಣವಾದ ದೇಶ ಯಾವುದಪ್ಪ ಅಂದ್ರಿಗಿನ ಬಾಂಗ್ಲಾದೇಶ ಅಂತ ಕೇಳ್ಬೋದು. ಯಾವ್ದಿವಾಗ ಬಾಂಗ್ಲಾದೇಶ ಈಗಿರ್ತಕ್ಕಂಥ ಬಾಂಗ್ಲಾದೇಶದ ರಾಜಧಾನಿ ಯಾವುದಪ್ಪ ಅಂದ್ರಿಗಿನ ಢಾಕಾ. ಯಾವ್ದಂತಂದ್ರಿಗಿನ ಢಾಕಾ ಅಂತ ಹೇಳ್ಬೋದು. ಹೌದು, ಈಗಿರ್ತಕ್ಕಂಥ ನಮ್ಮ ಭಾರತ ದೇಶದ ಪಕ್ಕದ ರಾಷ್ಟ್ರ ಅಥವಾ ಮತ್ತು ನಮ್ಮ ದೇಶ ಇರ್ತಕ್ಕಂಥ ಯಾವುದಪ್ಪ ಅಂದ್ರಿಗಿನ ಬಾಂಗ್ಲಾದೇಶ ಅಂತ ಹೇಳ್ಬೋದು. ಹೌದು, ಅದೇ ರೀತಿ ಇವಾಗ ಸಾರ್ಕಿನ ಕೇಂದ್ರ ಕಚೇರಿ ಎಲ್ಲಿದೆ ಅಂತ ಕೇಳ್ಯಾರ ಎಕ್ಸಾಮ್. ಯಾವ್ದಿವಾಗ ಸಾರ್ಕಿನ ಕೇಂದ್ರ ಕಚೇರಿ. ಸಾರ್ಕ್ ಏನಪ್ಪಾ ಅಂದ್ರಿಗಿನ ಅದಿರ್ತಕ್ಕಂಥ ಕೇಂದ್ರ ಕಚೇರಿ ಎಲ್ಲಿಯಪ್ಪ ಅಂತಂದ್ರಿಗಿನ ನೇಪಾಳದ ಕಠ್ಮಂಡು ಎಂಬ ನಗರದಲ್ಲಿ ಅಂತ ಹೇಳ್ಬೋದು. ಯಾವ್ದಿವಾಗ ನೇಪಾಳ ರಾಷ್ಟ್ರದ ಕಠ್ಮಂಡು ಎಂಬ ನಗರದಲ್ಲಿ ಏನಪ್ಪಾ ಅಂದ್ರಿಗಿನ ನಮ್ಮಿರ್ತಕ್ಕಂಥ ಕಠ್ಮಂಡು ಇವಾಗ ಆಗಿದೆ ಅಂತ ಹೇಳ್ಬೋದು. ಹೌದು, ಸಾರ್ಕಿನ ಕೇಂದ್ರ ಕಚೇರಿ. ಆಮೇಲೆ ಸಾರ್ಕಿನ ಸ್ಥಾಪನೆ ಆದಾಗ ಇದ್ದ ದೇಶಗಳ ಸಂಖ್ಯೆ ಎಷ್ಟು ಅಂತ ಕೇಳ್ಬೋದು. ಮೊದಲು 1985 ಡಿಸೆಂಬರ್ 8ರಂದು ಸ್ಥಾಪನೆ ಇದ್ದಂತ ರಾಷ್ಟ್ರಗಳ ಸಂಖ್ಯೆ ಎಷ್ಟಪ್ಪ ಅಂತ ಒಂದು ಕ್ವಶನ್ ಹಿಡಿದುಕೊಂಡು ಏನೈತಿ ಇವಾಗ ಫ್ರೇಮ್ ಆಗೋದು ಎಷ್ಟಪ್ಪ ಅಂದ್ರಿಗಿನ 7 ಅಂತ ಹೇಳ್ಬೋದು. ಅದೇ ರೀತಿಯಾಗಿ ಸಾರ್ಕ್ ಇರ್ತಕ್ಕಂಥ ಸಂಘಟನೆಯ ಪ್ರಸ್ತುತ ಒಟ್ಟು ಎಷ್ಟು ದೇಶಗಳು ಅಂತ ಬರ್ಬೋದು. ಎಷ್ಟಪ್ಪ ಅಂದ್ರಿಗಿನ 8 ದೇಶ ಅಂತ ಹೇಳ್ಬೋದು. ಯಾವ್ದು ಇವಾಗ ಪ್ರಸ್ತುತ ಎಷ್ಟಪ್ಪ ಅಂದ್ರಿಗಿನ 8 ದೇಶ ಅಂತ ಹೇಳ್ಬೋದು. ಹೌದು, ಅದರಲ್ಲಿ ಸಾರ್ಕಿನ 8ನೇ ದೇಶ ಯಾವುದು ಅಂತ ಪ್ರಶ್ನೆ. ಯಾವುದು ಸಾರ್ಕಿನ 8ನೇ ದೇಶ ಯಾವ್ದಪ್ಪ ಅಂದ್ರಿಗಿನ ಅಫಘಾನಿಸ್ತಾನ ಅಂತ ಹೇಳ್ಬೋದು. ಯಾವ್ದು ಇವಾಗ ಅಫಘಾನಿಸ್ತಾನ ಅಂತ ಹೇಳ್ಬೋದು. ಇನ್ನ ಒಂದು ನಿಮ್ಗೆ ಹೇಳ್ತಾನೆ ಕ್ವಶನ್ ಅಂದ್ರಿಗಿನ ಈ ಕೆಳಗಿನವುಗಳಲ್ಲಿ ಸಾರ್ಕ್ ಸ್ಥಾಪನೆಗೆ ಕಾರಣೀಭೂತವಲ್ಲದ ದೇಶ ಯಾವುದು ಅಂತ ಕೇಳ್ಬೋದು. ಹೌದಿಲ್ಲ, ಕಾರಣೀಭೂತವಲ್ಲ ಅಂದ್ರಿಗಿನ ಸ್ಥಾಪನೆಗೆ ಅಂದ್ರಿಗಿನ ಪ್ರಥಮವಾಗಿ ಅಂದ್ರಿಗಿನ ಅಥವಾ ಸಾರ್ಕ್ ಸ್ಥಾಪನೆಗೆ ಕಾರಣವಲ್ಲದ ದೇಶ ಯಾವುದು ಅಂತ ಕೇಳ್ಬೋದು. ಅದ್ರಾಗ 3 ಏನಂತಂದ್ರೆ ಇವ್ರು ಕೊಟ್ಟಿರ್ತಾನೆ. ಯಾವ್ದು ಇವಾಗ ಒಂದು ಬೇರೆದು ಕೊಟ್ಟಿರ್ತಾನ, ಅದನ್ನ ನಾವೇನಂತಂದ್ರೆ ಐಡೆಂಟಿಫೈ ಮಾಡ್ಬೇಕು. ಅದಿರ್ತಕ್ಕಂಥ ಅಫಘಾನಿಸ್ತಾನ ಅಂತ ಹೇಳ್ಬೋದು. ಹೌದಿಲ್ಲ, ಅದಕ್ಕೆ ನಾವು ಇರ್ತಕ್ಕಂಥ ಕ್ವಶನ್ ಏನಪ್ಪಾ ಅಂದ್ರಿಗಿನ ಆ ಕಂಟೆಂಟ್ ಏನಂತಂದ್ರಿಗಿನ ಆಲ್ಟರ್ನೇಟಿವ್ ಆಗಿ ನಾವು ಸ್ವಲ್ಪ ಏನಂತಂದ್ರಿಗಿನ ಇಮೇಜ್ ಮಾಡ್ಕೋಬೇಕು ಅಥವಾ ಆಲ್ಟರ್ನೇಟಿವ್ ಆಗಿ ಏನಾದ್ರು ಇವಾಗ ವಿಚಾರ ಮಾಡ್ಬೇಕಾಗುತ್ತೆ. ಹೌದಿಲ್ಲ, ಅಫಘಾನಿಸ್ತಾನ ಸಾರ್ಕಿನ ಸಂಸ್ಥಾಪಕ ದೇಶವಲ್ಲ ಅಂತ ಹೇಳ್ಯಾರ. ರೈಟಾ, ನೆಕ್ಸ್ಟ್ ಬರ್ತಕ್ಕಂಥದ್ದು ಏನಪ್ಪಾ ಅಂದ್ರಿಗಿನ ಸಾರ್ಕಿನ 8 ದೇಶಗಳು ಅಂತ ಹೇಳ್ಬೋದು. ಯಾವ್ದಿವಾಗ ಸಾರ್ಕಿನ 8 ದೇಶಗಳು: 1ನೇದು ಬಾಂಗ್ಲಾದೇಶ, 2ನೇದು ಭಾರತ, 3ನೇದು ಶ್ರೀಲಂಕಾ, 4ನೇದು ನೇಪಾಳ, 5ನೇದು ಪಾಕಿಸ್ತಾನ್, 6ನೇದು ಮಾಲ್ಡೀವ್ಸ್, 7ನೇದು ಭೂತಾನ್, 8ನೇದು ಅಫಘಾನಿಸ್ತಾನ. ಇದ್ರಾಗ ಹಲವಾರು ಕ್ವಶನ್ ಬರ್ಬೋದು ಅಂತ ಹೇಳ್ಬೋದು. ಹೌದಿಲ್ಲ, ಈ ಕೆಳಗಿನವುಗಳಲ್ಲಿ ಸಾರ್ಕ್ ಸ್ಥಾಪನೆ ವಲ್ಲದ ರಾಷ್ಟ್ರ ಯಾವುದು ಅಂತ ಕೇಳಿದಾಗ ನಾವೇನಪ್ಪ ಅಫಘಾನಿಸ್ತಾನ ಅಂತ ಹೇಳ್ಬೋದು. ಅಥವಾ ಅದೇ ರೀತಿಯಾಗಿ ಈ ಕೆಳಗಿನವುಗಳಲ್ಲಿ ಏನಂತಂದ್ರೆ ಸಾರ್ಕಿನ ಸದಸ್ಯತ್ವ ಹೊಂದಿಲ್ಲದ ರಾಷ್ಟ್ರ ಯಾವುದು ಅಂತ ಕೇಳ್ತಾರೆ. ಸಾರ್ಕಿನ ಸದಸ್ಯತ್ವ ಅಥವಾ ಈ ಮೆಂಬರ್ಶಿಪ್
ಹೊಂದಿರದ ದೇಶ ಯಾವುದು ಅಂತ ಕೇಳ್ಬೋದು. ಅದ್ರಾಗ ಇವು 8ರ ಯಾವುದೋ ಒಂದು ಬೇರೆ ದೇಶ ಕೊಟ್ಟಿರ್ತಾನ, 3 ಯೂಟ್ರ್ ಕೊಟ್ಟಿರ್ತಾನೆ. ಯಾವ ಎಕ್ಸಾಂಪಲ್ ಪಾಕಿಸ್ತಾನ್, ಮಾಲ್ಡೀವ್ಸ್, ಭೂತಾನ್. ಇನ್ನೊಂದು ಯಾವ್ದು ಇರ್ತಕ್ಕಂಥ ಏನಂತಂದ್ರಿಗಿನ ಚೀನಾ ಕೊಟ್ಟಿರ್ಬೋದು, ರೈಟ್. ಅದೇನಂತಂದ್ರಿಗಿನ ಅಂಗುಡ ಏನಂತಂದ್ರಿಗಿನ ಕ್ವಶನ್ ಕೇಳ್ಬೇಕು. ಅದಕ್ಕೆ ನಮ್ಗೆ ಏನಂತಂದ್ರಿಗಿನ ಸಾರ್ಕಿನ 8 ದೇಶಗಳು ನಮ್ಗೆ ಏನಂತಂದ್ರಿಗಿನ ನೆನ್ಪಿಟ್ಕೋಬೇಕು. ಏನಿರ್ತಕ್ಕಂಥ ಟ್ರಿಕ್ಸ್ ಇರ್ತಕ್ಕಂಥದ್ದು ಇವಾಗ ಸಾರ್ಕ್ ಯಾವುದು? ಬಾಂಗ್ಲಾದೇಶ, ಭಾರತ, ಶ್ರೀಲಂಕಾ, ನೇಪಾಳ, ಪಾಕಿಸ್ತಾನ್, ಮಾಲ್ಡೀವ್ಸ್, ಭೂತಾನ್, ಅಫ್ಘಾನಿಸ್ತಾನ. ಹೌದು. ಅದಕ್ಕೆ ನಾವೇನಂತಂದ್ರಿಗಿನ ಸಾರ್ಕಿನ 8 ದೇಶಗಳು ಗೊತ್ತಿತ್ತಪ್ಪ ಅಂದ್ರೆ ನಮಗೆ ಇಂಪಾರ್ಟೆಂಟ್ ಇರ್ತಕ್ಕಂಥ ಯಾವುದೇ ಕ್ವಶನ್ ಕೇಳಿ ನಾವು ಅದಕ್ಕೆ ಅರ್ಥಕ್ಕಂಥ ಆನ್ಸರ್ ಇವಾಗ ಮಾಡ್ಬೋದು ಅಂತ ಹೇಳ್ಬೋದು. ಹೌದು, ರೈಟ್. ಅದೇ ರೀತಿಯಾಗಿ ಇವಾಗ ಸಾರ್ಕಿನ ಪ್ರಥಮ ಇರ್ತಕ್ಕಂಥ ಅಧಿವೇಶನ ಇರ್ತಕ್ಕಂಥ ನಿಮಗೆ ಎಲ್ಲ ಗೊತ್ತಿದೆ. ಹೌದು, ರೈಟಾ. ಇನ್ನು ಒಂದು ಸಾರ್ಕ್ನ ಸಮಾವೇಶಗಳು. ಸಾರ್ಕ್ ಬರೀ ಏನಂತಂದ್ರಿಗಿನ ಇರ್ತಕ್ಕಂಥ ಸಮಾವೇಶಗಳು ಇರ್ತವೆ. ಹೌದಿಲ್ಲ, ಅದು ಉದಾಹರಣೆ ನಾವು ನೋಡಿದಾಗ ಸಾರ್ಕಿನ ಪ್ರಥಮ ಸಮಾವೇಶ ಯಾವಾಗ ನಡೆದಿದೆ ಮತ್ತು ಯಾವ ದೇಶದಲ್ಲಿ ನಡೆದಿದೆ ಅಂತಂದ್ರಿಗಿನ ಯಾವಾಗಪ್ಪ ಅಂದ್ರಿಗಿನ ನಡೆದಿದೆ ಅಂತಂದ್ರಿಗಿನ ಬಾಂಗ್ಲಾದೇಶದ ಢಾಕಾದಲ್ಲಿ ಯಾವಾಗಪ್ಪ ಅಂದ್ರೆ 1985 ಡಿಸೆಂಬರ್ 7 ಮತ್ತು 8ರಂದು ಅಂತ ಹೇಳ್ಬೋದು. ಯಾವ್ದು ಇವಾಗ ಡಿಸೆಂಬರ್ 7 ಮತ್ತು 8ರಂದು ಏನಂತಂದ್ರಿಗಿನ ಸಾರ್ಕ್ ಇರ್ತಕ್ಕಂಥ ಪ್ರಥಮ ಸಭೆ ನಡೆದಂತ ದಿನ ಅಂತ ಹೇಳ್ಬೋದು, ರೈಟಾ. ಅವನ ಅದ್ರ ಅಧ್ಯಕ್ಷರಾಗಿರ್ತಾರ ಆ ದೇಶದ ಅಧ್ಯಕ್ಷರು ಮಾತ್ರ ಏನಂತಂದ್ರಿಗಿನ ಆ ಸಾರ್ಕಿನ ಆ ಸದಸ್ಯತ್ವ ಇರ್ತಕ್ಕಂಥ ಮೆಂಬರ್ಶಿಪ್ ಅಧ್ಯಕ್ಷರಾಗಿರ್ತಾರೆ ಅಂತ ಹೇಳ್ಬೋದು. ಅದೇ ರೀತಿಯಾಗಿ ಇವಾಗ 2ನೆಯ ಸಾರ್ಕಿನ ಸಮಾವೇಶ ಯಾವಾಗ ನಡೆದಿದೆ ಅಂತ ಕೇಳ್ಬೋದು. ಯಾವುದು 2ನೆಯ ಸಾರ್ಕಿನ ಸಮಾವೇಶ? ಉದಾಹರಣೆ ನಾವು ನೋಡಿದಾಗ ಭಾರತದ ಬೆಂಗಳೂರಿನಲ್ಲಿ 1986 ನಡೀತು. ಎಷ್ಟಾಗಿ ಇವಾಗ 1986ರಲ್ಲಿ. ಹೌದಿಲ್ಲ, ಯಾವಾಗ ನಮ್ಮ ಬೆಂಗಳೂರಿನಲ್ಲಿ. ಇದರ ಅಧ್ಯಕ್ಷತೆ ಯಾರು ವಹಿಸಿದ್ರಪ್ಪ ಅಂತಂದ್ರಿಗೆ ನಾವು ರಾಜೀವ್ ಗಾಂಧಿ ಅವರು ವಹಿಸಿದ್ರು ಅಂತ ಹೇಳ್ಬೋದು. ಯಾವ್ದು ಇವಾಗ ರಾಜೀವ್ ಗಾಂಧಿ ಅಂತ ಹೇಳ್ಬೋದು. ಯಾವ್ದು ಇವಾಗ ರಾಜೀವ್ ಗಾಂಧಿ. ಹೌದಿಲ್ಲ. ಇನ್ನೊಂದು ರಾಜೀವ್ ಗಾಂಧಿ ಅವರು ಇವಾಗ ನಮ್ಮ ಭಾರತದ ಅತಿ ಚಿಕ್ಕ ವಯಸ್ಸಿನಲ್ಲಿ ಪ್ರಧಾನಮಂತ್ರಿ ಆದಂತ ವ್ಯಕ್ತಿ ಯಾರಪ್ಪ ಅಂದ್ರಿಗಿನ ಯಾರು ಹೇಳ್ಬೋದು? ಇವಾಗ ರಾಜೀವ್ ಗಾಂಧಿ ಅಂತ ಹೇಳ್ಬೋದು. ಹೌದಿಲ್ಲ. ಆಮೇಲೆ ಇನ್ನೊಂದೇನಪ್ಪ ಅಂದ್ರಿಗಿನ ಇವ್ರು ಏನಂತಂದ್ರಿಗಿನ 1991ರಲ್ಲಿ ಏನಂತಂದ್ರಿಗಿನ ಮೇ 21ರಂದು ಏನ್ ಮಾಡಿದ್ರಿ? ಇವಾಗ ಇವರಿಗೆ ಒಂದಿರ್ತಕ್ಕಂಥ ಭಯೋತ್ಪಾದನೆ ಸಂಘಟನೆಯ ಮೂಲಕ ಇವ್ರು ಏನಂತಂದ್ರಿಗಿನ ಹತ್ಯೆ ಮಾಡಲಾಗಿದೆ ಅಂತ ಹೇಳ್ಬೋದು. ಅದು ಯಾವ್ದಪ್ಪ ಅಂದ್ರಿಗಿನ LTTE ಅಂತ ಹೇಳ್ಬೋದು. ಯಾವ್ದು ಇವಾಗ LTTE. ರಾಜೀವ್ ಗಾಂಧಿ ಅವರು 1991ರಲ್ಲಿ ಏನ್ ಮಾಡಿದ್ರು? ಇವಾಗ ಒಂದು ಭಯೋತ್ಪಾದನೆಯ ಸಂಘಟನೆ ಮೂಲಕ ಹತ್ಯೆಯಾದಂತ ಪ್ರಧಾನಮಂತ್ರಿ ಯಾರಪ್ಪ ಅಂದ್ರಿಗಿನ ಯಾರು ಹೇಳ್ಬೋದು? ಇವಾಗ ರಾಜೀವ್ ಗಾಂಧಿ. ಅದು ಯಾವ ವರ್ಷದಲ್ಲಿ ಅಂದ್ರಿಗಿನ 1991 ಮೇ 21ರಂದು ಅಂತ ಹೇಳ್ಬೋದು. ಹೌದಿಲ್ಲ. ಅವಾಗ ಒಂದು ತಮಿಳುನಾಡಿನಲ್ಲಿ ಒಂದು ಸಾರ್ವಜನಿಕ ಸಭೆಯನ್ನು ಉದ್ದೇಶಿಸಿ ಮಾತಾಡುವ ಸಂದರ್ಭದಲ್ಲಿ ಅವ್ರನ್ನ ಏನ್ ಮಾಡಿದ್ರು? ಇವಾಗ LTT ಅಂದ್ರಿಗಿನ ಅಂದ್ರಿಗಿನ ಇದಿರ್ತಕ್ಕಂಥ ಒಂದು ಭಯೋತ್ಪಾದನೆ ಸಂಘಟನೆ ಇದಿರ್ತಕ್ಕಂಥ ನಾವು ಏನಪ್ಪ ಅಂತ ಹೇಳ್ತೀವಪ್ಪ ಅಂದ್ರಿಗಿನ LTT ಅಂದ್ರೆ ಆಲ್ರೆಡಿ ನಿಮಗೆ ಲಿಬರೇಷನ್ ಟೈಗರ್ ತಮಿಳೀಳಂ ಅಂತೀವಿ. ಏನಂತ ಇವಾಗ ಲಿಬರೇಷನ್ ಟೈಗರ್ ತಮಿಳೀಳಂ. ಇದರ ಅಧ್ಯಕ್ಷರು ಯಾರಾಗಿರ್ತಾರಪ್ಪ ಅಂದ್ರಿಗಿನ ಪ್ರಭಾಕರ್ ಆಗಿರ್ತಾರೆ. ಮತ್ತೆ ನಮ್ಮ ಪ್ರಭಾಕರ್ ಅಲ್ಲ, ಮತ್ತೆ ಯಾವ್ದು ಇವಾಗ ಪ್ರಭಾಕರ್ ಆಗಿರ್ತಾರೆ. ಹೌದಿಲ್ಲ. ಇವ್ರು ಏನ್ ಮಾಡ್ತಾರೆ? ಇವಾಗ 1991ರಲ್ಲಿ ರಾಜೀವ್ ಗಾಂಧಿ ಅವ್ರು ಏನ್ ಮಾಡ್ತಾರೆ? ಇವಾಗ ಕೊಲೆ ಮಾಡ್ತಾರ ಅಂತ ಹತ್ಯೆ ಮಾಡ್ತಾರ ಅಂತ ಹೇಳ್ಬೋದು. ಹೌದು. ಅದು ಏನಂತಂದ್ರಿಗಿನ ಮೇ 21ರಂದು ಕೊಲೆ ಮಾಡ್ತಾರೆ. ಯಾವ್ದು? ಮೇ 21ರಂದು. ಆ ದಿನವನ್ನು ನಮ್ಮ ಭಾರತದಲ್ಲಿ ರಾಷ್ಟ್ರೀಯ ಭಯೋತ್ಪಾದಕರ ವಿರೋಧ ದಿನವನ್ನು ಆಚರಣೆ ಮಾಡ್ತಾರೆ ಅಂತ ಹೇಳ್ಬೋದು. ಯಾವಾಗ ಇವಾಗ ಮೇ 21ರಂದು ಏನ್ ಮಾಡ್ತಾರೆ? ಇವಾಗ ರಾಷ್ಟ್ರೀಯ ಭಯೋತ್ಪಾದಕರ ವಿರೋಧಿ ದಿನ ಅಂತ ಆಚರಣೆ ಮಾಡ್ತಾರೆ. ಯಾವಾಗ ಇವಾಗ ಭಯೋತ್ಪಾದಕರ ವಿರೋಧಿ ದಿನವನ್ನು ಏನಂತಂದ್ರಿಗಿನ ಅವರ ನೆನಪಿಗಾಗಿ, ಅವರ ಸ್ಮರಣಾರ್ಥವಾಗಿ ಅಂತ ಹೇಳ್ಬೋದು. ಹೌದು. ಇನ್ನು ನಮ್ಮ ರಾಜೀವ್ ಗಾಂಧಿ ಅವರು ಏನ್ ಮಾಡ್ತಾರೆ ಅಂತಂದ್ರಿಗಿನ ನಮ್ಮ ಭಾರತದಲ್ಲಿ ಮತದಾನ ವಯಸ್ಸು ಏನಪ್ಪಾ ಅಂದ್ರಿಗಿನ 21 ವರ್ಷ ಇತ್ತು. 21 ವರ್ಷ ಇತ್ತು. ಬಟ್ ರಾಜೀವ್ ಗಾಂಧಿ ಅವರ ನೇತೃತ್ವದಲ್ಲಿ ಅದನ್ನೇನ್ ಮಾಡಿದ್ರು? 1989ರಲ್ಲಿ. ಹೌದಲ್ಲ, 1981ರಲ್ಲಿ 61ನೇ ತಿದ್ದುಪಡಿಯ ಮೂಲಕ 21 ಇದ್ದಂತ ವಯಸ್ಸನ್ನು 18 ವರ್ಷಕ್ಕೆ ಇಳಿಸಿದಂತಹ ಪ್ರಧಾನಮಂತ್ರಿ ಯಾರಪ್ಪ ಅಂದ್ರಿಗಿನ ಯಾರು ಇರ್ಬೋದು? ಇವಾಗ ರಾಜೀವ್ ಗಾಂಧಿ ಇರ್ಬೋದು. ಅವ್ರು ಯಾವ ವರ್ಷದಲ್ಲಿ ಅಂದ್ರಿಗಿನ 1989ರಲ್ಲಿ ಇವಾಗ 61ನೇ ತಿದ್ದುಪಡಿ ಮೂಲಕ ಅಂತ ಒಂದು ಹೇಳ್ಬೋದು ಅಂತ ಹೇಳ್ಬೋದು. ಹೌದು. ರಾಜೀವ್ ಗಾಂಧಿ ಅವರು ಇರ್ತಕ್ಕಂಥ ಒಂದು ಪ್ರಮುಖ ಆತರ ಅಂತ ಹೇಳ್ಬೋದು, ರೈಟ್. ನೆಕ್ಸ್ಟ್ 19ನೇದು ಪಾಕಿಸ್ತಾನದ ಇಸ್ಲಾಮಾಬಾದ್ನಲ್ಲಿ ಈ ಸಮಾವೇಶ ಏನೈತಿ ಇವಾಗ ಏರ್ಪಡಿಸಲಾಗಿತ್ತು. ಬಟ್ ಯಾವುದೇ ಒಂದು ಕಾರಣಾಂತರಗಳಿಂದ ಅದೇನಾಗುತ್ತೆ? ಇವಾಗ ರದ್ದುಪಡಿಸಲಾಗಿದೆ ಅಂತ ಹೇಳ್ಬೋದು.
ಆಮೇಲೆ ಆ ಸಮಾವೇಶ ಆಗಣೆ ಶ್ರೀಲಂಕಾದಲ್ಲಿ 20ನೇದು ಕೊಲಂಬೋದಲ್ಲಿ ಅಲ್ಲಿ ಏನಂತಂದ್ರೆ ಸಭೆಯನ್ನು ಆಯೋಜಿಸಲಾಗಿತ್ತು. ಅಲ್ಲಿರ್ತಕ್ಕಂಥ ಯಾವುದೇ ಒಂದು ದಾಳಿಯ ಮೂಲಕ ಬೇರೆ ದೇಶದ ದಾಳಿಯ ಮೂಲಕ ಅದು ಕೂಡ ಏನಂತಂದ್ರಿಗಿನ ರದ್ದು ಮಾಡಲಾಗಿದೆ. ಅದಕ್ಕೆ ಇಲ್ಲಿಯವರೆಗೆ ಯಾವುದೇ ಒಂದು ಸಾರ ಸಮ್ಮೇಳನ ಇಲ್ಲಿ ನಡೆದಿಲ್ಲ. ಲಾಸ್ಟ್ ಅಂದ್ರೆ ಏನಂತಂದ್ರೆ 2025 ಏನಂತಂದ್ರೆ 2019 ಆಯೋಜಿಸಲಾಗಿತ್ತು. ಬಟ್ ಆ ಸಮಾವೇಶ ಏನಂತಂದ್ರೆ ಯಾವುದೇ ಒಂದು ದಾಳಿಯಿಂದ ಅದು ನಡೆದಿಲ್ಲ. ಇಲ್ಲಿಯವರೆಗೆ ಯಾವುದೇ ಇರ್ತಕ್ಕಂಥ ಸಾಕು ಏನಂತಂದ್ರಿಗಿನ ಯಾವ ಸಮಾವೇಶ ನಡೆದಿಲ್ಲ ಅಂತ ಹೇಳ್ಬೋದು. ರೈಟ್, ಅದಂದಿರ್ತಕ್ಕಂಥ ನೆಕ್ಸ್ಟ್ ಇರ್ತಕ್ಕ ಸಂಘಟನೆ ಅಲ್ಲ ವಿಶ್ವಸಂಸ್ಥೆಯಲ್ಲಿ ಪ್ರಮುಖ ಅಥವಾ ಎರಡನೆಯ ಸಂಘಟನೆ ಯಾವದಪ್ಪ ಅಂದ್ರೆಗಿನ ಸಾಮಾನ್ಯ ಜ್ಞಾನದಲ್ಲಿ ಬ್ರೇಕ್ಸ್ ಅಂತ ಹೇಳ್ಬೋದು. ನಾವು ಉದಾಹರಣೆ ಯಾವುದೇ ಒಂದು ಎಕ್ಸಾಂಪಲ್ PDO ತಗೋಬಹುದು, VA ತಗೋಬಹುದು ಅಥವಾ PS ಆಗಿರ್ಬೋದು. ಸಾಮಾನ್ಯ ಜ್ಞಾನದ ಪ್ರಶ್ನೆ ಪತ್ರಿಕೆಗಳು ಎಲ್ಲದರಲ್ಲಿ ಇರ್ತಾವೆ. ಅದಕ್ಕೆ ಸಾಮಾನ್ಯ ಜ್ಞಾನ ಇರ್ತಕ್ಕಂಥ ವಿಶ್ವಸಂಸ್ಥೆಗಳ ಬಗ್ಗೆ ಇರ್ತಕ್ಕಂಥ ಎಲ್ಲಾ ಅಂಗಸಂಸ್ಥೆಗಳ ಬಗ್ಗೆ ನಾವು ಏನಂತಂದ್ರೆಗಿನ ಅಧ್ಯಯನ ಮಾಡ್ಲೇಬೇಕಾ ಕಂಪಲ್ಸರಿ. ಯಾವ್ದು ಇವಾಗ ಬ್ರಿಕ್ಸ್ ಇರ್ಬೋದು, ಹೌದಿಲ್ಲ, ಸಾರ್ಕ್ ಇರ್ಬೋದು, G7 ಇರ್ಬೋದು, G20 ಇರ್ಬೋದು, ಹೌದಿಲ್ಲ, ಇನ್ನೊಂದು ಇವಾಗ ನ್ಯಾಟೋ ಇರ್ಬೋದು, ಹೌದಿಲ್ಲ, ಇನ್ನು ಹಲವಾರು ಇನ್ನ ಹೌದಿಲ್ಲ. ಅದ್ರ ಬಗ್ಗೆ ಎಲ್ಲ ಐತೆ ಇವಾಗ ನೆಕ್ಸ್ಟ್ ಕ್ಲಾಸ್ ಐತೆ ಒಂದೊಂದು ಅಪ್ಡೇಟ್ ಹಾಕ್ಯಂತ ಒಂದೊಂದು ಹೌದಿಲ್ಲ. ಇರ್ತಕ್ಕಂಥ ಸಾಮಾನ್ಯ ಜ್ಞಾನ ಇರ್ತಕ್ಕಂಥ ವಿಡಿಯೋ ಏನಂತಂದ್ರೆ ಒಂದನೇದು, ನೆಕ್ಸ್ಟ್ ಎರಡನೇದು ಮೂರನೇದು ಹಂಗೆ ಬರ್ತದೆ. ಯಾವುದು ಸಾಮಾನ್ಯ ಜ್ಞಾನದ ಬಗ್ಗೆ. ಅದರಲ್ಲಿ ಒಂದನೇದು ಇವಾಗ ಬ್ರೇಕ್ಸ್ ಅಂತ ಬರ್ತದೆ. ಹೌದಿಲ್ಲ, ಬ್ರಿಕ್ಸ್ ಬಂದಾಗ ನಮಗೆ ಮೊದಲು ಏನಂತಂದ್ರಿಗಿನ ಬ್ರೀಕ್ ಅಂತ ಇತ್ತು. ಯಾವ್ದು ಇವಾಗ ಬ್ರೀಕ್ ಅಂತ ಇತ್ತು ಅಂತ ಹೇಳ್ಬೋದು. ಯಾವ್ದು ಇವಾಗ ಬ್ರೀಕ್ ಅಂದ್ರಿಗಿನ ಬ್ರೆಜಿಲ್ ಇರ್ಬೋದು, ರಷ್ಯಾ ಇರ್ಬೋದು, ಇಂಡಿಯಾ ಇರ್ಬೋದು, ಚೀನಾ ಇತ್ತು. ಆಮೇಲೆ ಏನಂತಂದ್ರಿಗಿನ ಬ್ರಿಕ್ಸ್ ಆಗಿ ಏನಂತಂದ್ರಿಗಿನ ಅಂತಂದ್ರಿಗಿನ ಸೌತ್ ಆಫ್ರಿಕಾ ಅಥವಾ ದಕ್ಷಿಣ ಆಫ್ರಿಕಾ ಏನಂತಂದ್ರಿಗಿನ ಸೇರ್ಪಡೆ ಯಾರಂತ ಹೇಳ್ಬೋದು. ಅಥವಾ B ಅಂದ್ರ ಬ್ರೆಜಿಲ್, R ಅಂದ್ರ ರಷ್ಯಾ, I ಅಂದ್ರ ಇಂಡಿಯಾ, C ಅಂದ್ರ ಚೀನಾ, S ಅಂದ್ರ ಸೌತ್ ಆಫ್ರಿಕಾ. ಇದಿರ್ತಕ್ಕಂಥ ಪ್ರಮುಖವಾಗಿ ಇದ್ರ ವಿಶೇಷ ಬ್ರಿಕ್ಸ್ ಇಂದ ಏನಪ್ಪಾ ಅಂದ್ರಿಗಿನ ಫೋಟೋ ಲೇಜ್ ಘೋಷಣೆ. ಯಾವುದು ಫೋಟೋ ಲೇಜ್ ಘೋಷಣೆ ಪ್ರಥಮ ಇರ್ತಕ್ಕಂಥ ಏನಂತಂದ್ರಿಗಿನ ಅದಾಗಿದೆ ಅಂತ. ಯಾವ್ದು ಇರ್ತಕ್ಕಂಥ ವಿಶೇಷ ಯಾವುದು ಅಲ್ಲ ಬ್ರಿಕ್ಸ್ ಇಂದು. ಆಮೇಲೆ ಪ್ರಥಮ ಬ್ರಿಕ್ಸಿನ ಕ್ರೀಡೆಗಳು 2017ರಲ್ಲಿ ಚೀನಾ ದೇಶದಲ್ಲಿ ಏನಂತಂದ್ರಿಗಿನ ಚೀನಾ ದೇಶದಲ್ಲಿ ನಡೆದವು ಅಂತ ಹೇಳ್ಬೋದು. ಎಲ್ಲಿ ನಡೆದ ಇವಾಗ ಚೀನಾ ದೇಶದಲ್ಲಿ ಅಂತ ಹೇಳ್ಬೋದು. ಹೌದು, ಅದೇ ರೀತಿಯಾಗಿ ಇರ್ತಕ್ಕಂಥ ಕೆಲವೊಂದು ದೇಶಗಳ ಬಗ್ಗೆ ನಾವು ಅಧ್ಯಯನ ಮಾಡಿದಾಗ ನಮ್ಮ ವಿಶ್ವದಲ್ಲಿ ಅತಿ ಹೆಚ್ಚು ವಿಸ್ತೀರ್ಣ ಹೊಂದಿದಂತಹ ಅತಿ ದೊಡ್ಡ ವಿಸ್ತೀರ್ಣ ಹೊಂದಿದಂತಹ ರಾಷ್ಟ್ರ ಯಾವ್ದಪ್ಪ ಅಂದ್ರಿಗಿನ ರಷ್ಯಾ ಬರ್ತೈತಿ. ಯಾವ್ದು ಇವಾಗ ರಷ್ಯಾದ ಪ್ರಸಿದ್ಧ ಅಧ್ಯಕ್ಷರು ಇವಾಗ ವ್ಲಾಡಿಮಿರ್ ಪುಟಿನ್ ಅದರಂತ ಹೇಳ್ಬೋದು. ರೈಟಾ, ವಿಸ್ತೀರ್ಣದಲ್ಲಿ ಅತಿ ದೊಡ್ಡದಿರ್ತಕ್ಕಂಥ ವಿಶ್ವವನ್ನು ನಾವು ವರ್ಲ್ಡ್ ಮ್ಯಾಪ್ ನೋಡಿದಾಗ ಅರ್ಧ ಭಾಗವನ್ನು ಏನಂತಂದ್ರಿಗಿನ ರಷ್ಯನ್ ಇವಾಗ ಹಿಡ್ಕೊಂಡಿದೆ ಅಂತ ಹೇಳ್ಬೋದು. ಈಗ ಪ್ರಸ್ತುತ ರಷ್ಯಾ ಮತ್ತು ಉಕ್ರೇನ್ ಎರಡು ದೇಶಗಳ ಮಧ್ಯೆ ಯುದ್ಧ ನಡೆದಿದೆ. ಬಟ್ ಅದಿರ್ತಕ್ಕಂಥ ಸೆಕೆಂಡ್ರಿ. ಈಗ ಇನ್ನೊಂದು ನಮ್ಮ ಇಂಡಿಯಾ ಬಂದಾಗ ನಾವು ನೋಡ್ತೀವಿ, ಹೌದಿಲ್ಲ, ವಿಶ್ವದಲ್ಲಿ ಅತಿ ಹೆಚ್ಚು ಜನಸಂಖ್ಯೆ ಉಳ್ಳಂತ ದೇಶ ಯಾವಾಗಪ್ಪ ಅಂದ್ರಿಗಿನ ಯಾವ್ದು ಇವಾಗ ಭಾರತ ಅಥವಾ ಇಂಡಿಯಾ ಅಂತ ಆಗಿದೆ. ಯಾವ್ದು ಇವಾಗ ಭಾರತ ಅಥವಾ ಇಂಡಿಯಾ. ಈಗ ನೋಡಂತಂದ್ರಿಗಿನ 146 ಅಂದ್ರಿಗಿನ 146 ಕೋಟಿ ಜನ ಪ್ರೆಸೆಂಟ್ ಇದೆ ವಿಶ್ವದಲ್ಲಿ. 2 ವರ್ಷದಿಂದ ಏನಂತಂದ್ರಿಗಿನ ವಿಶ್ವದಲ್ಲಿ ಅತಿ ಹೆಚ್ಚು ಜನಸಂಖ್ಯೆ ಉಳ್ಳಂತ ದೇಶ ಯಾವಾಗಪ್ಪ ಅಂದ್ರಿಗಿನ ಚೀನಾ ಇತ್ತು. ಅಲ್ಲಿರ್ತಕ್ಕಂಥ ಸರ್ಕಾರಗಳು ಕಾನೂನುಬದ್ಧವಾಗಿ ಕೆಲವೊಂದು ನಿಯಮಗಳೇನಂತಂದ್ರಿಗಿನ ಬದಲಾವಣೆ ಮಾಡಿದ್ರು. ಏನಪ್ಪಾ ಅಂದ್ರಿಗಿನ ನಾವಿಬ್ಬರು ನಮಗೊಬ್ಬರು ಅಂತಂದು ಏನಂತಂದ್ರಿಗಿನ ಚೀನಾದಲ್ಲಿ ಜಾರಿ ತಂದ್ರು. ಅದಕ್ಕೆ ಅಲ್ಲಿರ್ತಕ್ಕಂಥ ಜನಸಂಖ್ಯೆ ಏನಂತಂದ್ರಿಗಿನ ನಿಯಂತ್ರಣ ಆಯ್ತು. ಅದಾಗಣ ಒಂದು 20 ವರ್ಷ ಆಗಣೆ ಅಲ್ಲಿರ್ತಕ್ಕಂಥ ಮುದುಕರ ಸಂಖ್ಯೆ ಜಾಸ್ತಿ ಆಯ್ತು. ಮತ್ತೆ ಅಲ್ಲಿ ಸರ್ಕಾರ ಒಂದು ಅವೇರ್ನೆಸ್ ಮೂಡಿತು. ಏನಂತಂದ್ರಿಗಿನ ನಾವಿಬ್ಬರು ನಮಗಿಬ್ಬರು ಅಂತಂದ್ರು. ಅಂದ್ರೆ ನಾವು ಗಂಡ ಹೆಂಡತಿ ಮತ್ತು ನಮಗಿರ್ತಕ್ಕಂಥ 2 ಮಕ್ಕಳಿದ್ರೆ ಮಾತ್ರ ಸರ್ಕಾರ ಸೌಲಭ್ಯಗಳು ಎಲ್ಲ ಪ್ರತಿಯೊಂದು ರೇಷನ್ ಕಾರ್ಡ್ ಇರ್ಬೋದು, ಸರ್ಕಾರ ನೌಕರಿ ಆಗಿರ್ಬೋದು, ಪ್ರತಿಯೊಂದು ಅಲ್ಲಿ ಪೌರತ್ವ ಆಗಿರ್ಬೋದು, ಅವ ಮಾತ್ರ ಸರ್ಕಾರ ಸೌಲಭ್ಯ. ಬಿಲ್ಕಂದ್ರಿಗಿನ ಯಾವುದೇ ಒಂದು ಏನಂತಂದ್ರಿಗಿನ ಸಿಗ್ತಿದ್ದಿಲ್ಲ. ಅದಕ್ಕೆ ಏನಂತಂದ್ರೆ ಚೀನಾದಲ್ಲಿ ಏನಂತಂದ್ರಿಗಿನ ಕಂಟ್ರೋಲ್ ಆಗಿದೆ. ನಮ್ಮ ಇಂಡಿಯಾದಲ್ಲಿ ಏನಂತಂದ್ರೆ ಯಾವುದೇ ಒಂದು ಕಾನೂನು ತಂದಿಲ್ಲ. ನಮ್ದು ಏನಂತಂದ್ರಿಗಿನ ಬಹಳ ಇರ್ತಕ್ಕಂಥ ಸ್ಪೀಡ್ ಆಗಿದೆ. ಮತ್ತು ಜನಗಣಿತ ಏನಂತಂದ್ರಿಗಿನ 2011ರಲ್ಲಿ ಏನಂತಂದ್ರೆ ನಮ್ಮ ಭಾರತ ಜನಸಂಖ್ಯೆ 1,193,422. ಎಷ್ಟು ಇವಾಗ 1,193,422 ಜನಸಂಖ್ಯೆಯನ್ನು ಹೊಂದಿದಂತ ದೇಶ ಯಾವ್ದಪ್ಪ ಅಂದ್ರಿಗಿನ ಯಾವ್ದು ಹೇಳ್ಬೋದು ಅಂದ್ರಿಗಿನ ನಮ್ಮ ಭಾರತ ದೇಶ. ಬಟ್ 2021 ಆವಾಗಾಯ್ತು ಜನಗಣಿತ. ಬಟ್ ಯಾವುದೇ ಒಂದು ಕೊರೋನಾ ದೃಷ್ಟಿಯಿಂದ ಯಾವ ಜನಗಣಿತ ಆಗಿಲ್ಲ. ಮುಂದೊಂದಿನ 10 ವರ್ಷಕ್ಕೊಂದ್ಸಲ ಅಂತಂದ್ರಿಗಿನ ಜನಗಣನೆ ನಡೀತಿದ್ವಿ. ಹೌದಿಲ್ಲ, ಜನಗಣಿತ ಭಾರತದ ಪ್ರಥಮ ಜನಗಣಿತ ಯಾವಾಗಪ್ಪ ಅಂದ್ರಿಗಿನ
1872ರಲ್ಲಿ ನಡೆದಿದೆ. ಯಾವಾಗ? 1872ರಲ್ಲಿ. ಹೌದಿಲ್ಲ? ಆಮೇಲೆ ಎಲ್ಲ ಇಡೀ ಭಾರತದ ಕೆಲವೊಂದು ಪ್ರಾಂತ್ಯಗಳಿಗೆ ಮಾತ್ರ. ಆಮೇಲೆ 1881ರಲ್ಲಿ ಇಡೀ ಭಾರತದಲ್ಲಿ ಎಲ್ಲ ಕೇಳ್ತಂದ್ರೆ ಜನಗಣತವಾದಂತ ವರ್ಷ ಯಾವ್ದಪ್ಪ ಅಂದ್ರಿಗಿನ 1881ರಲ್ಲಿ ಅಂತ ಹೇಳ್ಬೋದು. ಹೌದಿಲ್ಲ? ಅದಿರ್ತಕ್ಕಂಥ ಜನಗಣಿತ ಬೇಕು. 10 ವರ್ಷಕ್ಕೊಂದಲ್ಲಿರ್ತಕ್ಕಂಥ ಜನಗಣಿತ ನೀಡ್ತೇವೆ ಅಂತ ಹೇಳ್ಬೋದು. ಆಮೇಲೆ 8ನೇ ದೇಶ ಯಾವಾಗ ಸೌತ್ ಆಫ್ರಿಕಾ. ನೆಕ್ಸ್ಟ್ ಈಗ ಬ್ರಿಕ್ಸ್ನ ಸಮಾವೇಶಗಳು ಅಂತ ಹೇಳ್ಬೋದು. ಯಾವಾಗ? ಇವಾಗ ಬ್ರಿಕ್ಸ್ನ ಸಮಾವೇಶಗಳು. ಒಂದನೆಯದು ಸಮಾವೇಶ ಯಾವಾಗ ನಡೀತಪ್ಪ ಅಂದ್ರಿಗಿನ ಒಂದನೆಯದು ರಷ್ಯಾ ದೇಶದಲ್ಲಿ 2009ರಲ್ಲಿ ಎಕ್ಟರಿಂಗ್ ಬರ್ಗ್ ಎಂಬ ರಷ್ಯಾ ದೇಶದ ಎಕ್ಟರಿಂಗ್ ಬರ್ಗ್ ಎಂಬ ಸ್ಥಳದಲ್ಲಿ ಅಥವಾ ನಗರದಲ್ಲಿ ಇರ್ತಕ್ಕಂಥ ಬ್ರಿಕ್ಸ್ನ ಪ್ರಥಮ ಅಧಿವೇಶನ ನಡೆದ. ಕೇಳ್ತಾರ, ಬ್ರಿಕ್ಸ್ನ ಪ್ರಥಮ ಅಧಿವೇಶನ ಯಾವ ವರ್ಷದಲ್ಲಿ ನಡೆದಿದೆ ಅಥವಾ ಯಾವ ದೇಶದಲ್ಲಿ ನಡೆದಿದೆ ಅಂತ ಕೇಳ್ಬೇಕು. ಅದಕ್ಕೆ ನಾವು ಯಾವ ವರ್ಷದಲ್ಲಿ ಗೊತ್ತಿರ್ಬೇಕು, ಯಾವ ದೇಶದಲ್ಲಿ ಗೊತ್ತಿರ್ಬೇಕು. ಒಂದು ಯಾವ ದೇಶ ಅಂದ್ರೆ ರಷ್ಯಾ ಇರ್ಬೇಕು, ಯಾವ ಸ್ಥಳ ಅಂದ್ರೆ ಎಕ್ಟರಿಂಗ್ ಬರ್ಗ್ ಅನ್ಬೋದು, ಯಾವ ವರ್ಷದಲ್ಲಿ ಅಂದ್ರೆ 2009ರಲ್ಲಿ ಅಂತ ಇರ್ಬೋದು. ರೈಟಾ? ಆಮೇಲೆ 11ನೇದು ಬ್ರೆಜಿಲ್ ಅಥವಾ ಬ್ರೆಸಿಲ್ ಎಂಬುದು 2019ರಲ್ಲಿ ನಡೆದಿದೆ. ಈಗ ಪ್ರಸ್ತುತ ಹಿಂದೆ ನೋಡಿದಾಗ ನಮ್ಗೆ 2023ರಲ್ಲಿ 15ನೇ ನಿಮ್ಗೆ ಕೇಳ್ತಾರ 2000 ಪ್ರಸ್ತುತ ಅಂದ್ರಿಗಿನ 2023 ಅಥವಾ ಇತ್ತೀಚಿನ ಅಥವಾ ಪ್ರಸ್ತುತ ಬ್ರಿಕ್ಸ್ನ ಸಮಾವೇಶ ಯಾವ ವರ್ಷದಲ್ಲಿ ನಡೆದಿದೆ ಅಂತಂದ್ರಿಗಿನ 2023ರಲ್ಲಿ ನಡೆದಿದೆ ಅಂತ ಕೇಳ್ಬೋದು. ಅಥವಾ ಯಾವ ದೇಶದಲ್ಲಿ ಅಂತಂದ್ರಿಗಿನ ದಕ್ಷಿಣ ಆಫ್ರಿಕಾದ ಜೋನ್ಸ್ಬರ್ಗ್ ನಲ್ಲಿ ಅಂತ ಹೇಳ್ಬೋದು. ಯಾವ್ದಿವಾಗ? ದಕ್ಷಿಣ ಆಫ್ರಿಕಾದ ಜೋನ್ಸ್ಬರ್ಗ್ ನಲ್ಲಿ. ಯಾವ್ದಿವಾಗ? ಜೋನ್ಸ್ಬರ್ಗ್. ಅದೇ ರೀತಿಯಾಗಿ ಇವಾಗ ಇದು 2023ರಲ್ಲಿ ನಡೆದಂತ ಬ್ರಿಕ್ಸ್ ಎಷ್ಟನೆಯ ಸಮಾವೇಶ ಅಂತ ಕೇಳ್ಬೋದು. ಅದು ಎಷ್ಟನೇದಪ್ಪ ಅಂದ್ರಿಗಿನ 15ನೇ ಸಮಾವೇಶ. ನಾವು ಇಲ್ಲೇ ಏನಂತಂದ್ರೆ ಕಂಟೆಂಟ್ ಅಲ್ಲಿ 4-5 ಕ್ವಶನ್ ನಾವೇ ಅನಲೈಸ್ ಮಾಡ್ಕೋಬೇಕು. ಅವಾಗ ಅನಲೈಸ್ ಮಾಡ್ಕೊಂಡಾಗ ಮಾತ್ರ ನಮ್ಗೆ ಇರ್ತಕ್ಕಂಥ ಕಾನ್ಸೆಪ್ಟ್ ಪರ್ಫೆಕ್ಟ್ ಆಗಿ ಅರ್ಥ ಆಗುತ್ತೆ. ಹೌದಿಲ್ಲ? ಅವಾಗ ನೀವು ಆಲ್ರೆಡಿ ಅರ್ಥ ಆಗ್ತದೆ. ಏನಂತಂದ್ರಿಗಿನ 2023ರಲ್ಲಿ ನಡೆದಂತ ಬ್ರಿಕ್ಸ್ ಯಾವ ದೇಶದಲ್ಲಿ ನಡೆದ ಅಂದ್ರಿಗಿನ ದಕ್ಷಿಣ ಆಫ್ರಿಕಾದ ಜೋನ್ಸ್ಬರ್ಗರಲ್ಲಿ ಒಟ್ಟು ಎಷ್ಟನೆಯ ಸಮಾವೇಶ ಬ್ರಿಕ್ಸ್ ಅಂತಂದ್ರಿಗಿನ 15ನೇ ಸಮಾವೇಶ ಅಂತ ಹೇಳ್ಬೋದು. ಹೌದು. ಇನ್ನೊಂದು ಕ್ವಶನ್ ಏನಂತಂದ್ರಿಗಿನ ನೆಕ್ಸ್ಟ್ ಅಂದ್ರಿಗಿನ 2024ರಲ್ಲಿ ಅಥವಾ ಏನಂತಂದ್ರೆ ಅಕ್ಟೋಬರಲ್ಲಿ ಇರ್ತಕ್ಕಂಥದ್ದು ಅದ್ರ ಯಾವ ದೇಶದಲ್ಲಿ ಆಯೋಜನೆ ಮಾಡಲಾಗಿದೆ, ಯಾವ ದೇಶದಲ್ಲಿ ಅಲ್ಲಿ ನಡಿಬೇಕು ಆಯೋಜನೆ ಮಾಡಲಾಗಿದೆ ಅಂತಂದ್ರಿಗಿನ ರಷ್ಯಾ ದೇಶದಲ್ಲಿ ನಡೆಯಲಾಗ್ತದೆ. ಅಲ್ಲಿ 2024 ಅದೇ ತಿಂಗಳು ಏನಂತ ಅಕ್ಟೋಬರ್ ತಿಂಗಳಲ್ಲಿ ಅಥವಾ ಅಕ್ಟೋಬರ್ 4 ತಿಂಗಳು ಏನಂತಂದ್ರಿಗಿನ ನೆಕ್ಸ್ಟ್ ಏನಂತಂದ್ರೆ ರಷ್ಯಾ ದೇಶದಲ್ಲಿ ಇರ್ತಕ್ಕಂಥ ಇವಾಗ ಬ್ರಿಕ್ಸ್ನ ಸಮಾವೇಶ ನಡೆಸಲಾಗಿದೆ ಅಥವಾ ನಡೆಯುತ್ತದೆ, ನಡೆಯಲು ಆಯೋಜಿಸಲಾಗಿದೆ ಅಂತ ಹೇಳ್ಬೋದು. ಹೌದಿಲ್ಲ? ಅದರಲ್ಲಿರ್ತಕ್ಕಂಥ ಒಂದು ಪ್ರಶ್ನೆ ಅಂತ ಹೇಳ್ಬೋದು. ನೆಕ್ಸ್ಟ್ ಬ್ರಿಕ್ಸ್ಗೆ ಬಂದಾಗ ಸಂಬಂಧಪಟ್ಟಂತ ಕೆಲವೊಂದು ಇಂಪಾರ್ಟೆಂಟ್ ಟಾಪಿಕ್ ಯಾವ್ದಪ್ಪ ಅಂದ್ರಿಗಿನ ಬ್ರಿಕ್ಸ್ ಬ್ಯಾಂಕ್ ನ್ಯೂ ಡೆವಲಪ್ಮೆಂಟ್ ಬ್ಯಾಂಕ್ ಅಂತ. ಯಾವ್ದಿವಾಗ? ಬ್ರಿಕ್ಸ್ ಬ್ಯಾಂಕ್ ನ್ಯೂ ಡೆವಲಪ್ಮೆಂಟ್ ಬ್ಯಾಂಕ್. ಹೌದು. ನಾವು ಉದಾಹರಣೆ ನಾವು ನೋಡಿದಾಗ ಬ್ರಿಕ್ಸ್ ಬ್ಯಾಂಕ್ ಅಂತ ನ್ಯೂ ಡೆವಲಪ್ಮೆಂಟ್ ಬ್ಯಾಂಕ್. ಬ್ರಿಕ್ಸ್ ಬ್ಯಾಂಕ್ ಅನ್ನು ಸ್ಥಾಪಿಸಲು 2014ರಲ್ಲಿ ನಡೆದ ಬ್ರೆಜಿಲ್ ಸಮಾವೇಶದಲ್ಲಿ ನಿರ್ಣಯ ಕೈಗೊಳ್ಳಲಾಯಿತು. ಮೊದಲು ಒಂದು ಬ್ರಿಕ್ಸ್ ಏನಂತಂದ್ರಿಗಿನ 2009ರಲ್ಲಿ ಏನಪ್ಪ ಸ್ಥಾಪನೆ ಆಯ್ತಿ ಅಥವಾ ಪ್ರಥಮ ಅಧಿವೇಶನ ಅವಾಗೆ ನಡೀತಿ. ಅದರಲ್ಲಿ ಏನಂತಂದ್ರಿಗಿನ ಆ ಬ್ರಿಕ್ಸ್ ಇರ್ತಕ್ಕಂಥ ಒಂದು 5 ರಾಷ್ಟ್ರಗಳಿಗೆ ಒಂದು ಬ್ಯಾಂಕ್ ಸ್ಥಾಪನೆ ಮಾಡ್ಬೇಕಂತ ಮಾಡಿದಂತ ವರ್ಷ ಯಾವಾಗಪ್ಪ ಅಂದ್ರಿಗಿನ 2014ರಲ್ಲಿ ಬ್ರೆಜಿಲ್ ಇರ್ತಕ್ಕಂಥ ಸಮಾವೇಶದಲ್ಲಿ ನಿರ್ಣಯವನ್ನು ಕೈಗೊಳ್ಳಲಾಯಿತು ಅಂತ ಹೇಳ್ಬೋದು. ಅಲ್ಲಿ ಕೈಗೊಂಡಾಗ ಅಲ್ಲಿರ್ತಕ್ಕಂಥ ಬ್ರಿಕ್ಸ್ ಬ್ಯಾಂಕಿನ ಕೇಂದ್ರ ಕಚೇರಿ ಯಾವ ದೇಶದಲ್ಲಿ ಇದೆಪ್ಪ ಅಂದ್ರಿಗಿನ ಚೀನಾದ ಶಾಂಘೈ ಅಂತ ಹೇಳ್ಬೋದು. ಯಾವ್ದಿವಾಗ? ಚೀನಾದ ಶಾಂಘೈ ಎಂಬಲ್ಲಿ ನಮ್ಮ ಬ್ರಿಕ್ಸ್ನ ತನ್ನಿರ್ತಕ್ಕಂಥ ಪ್ರಧಾನ ಕಚೇರಿ ಅಥವಾ ಕೇಂದ್ರ ಕಚೇರಿಯನ್ನು ಸ್ಥಾಪನೆ ಮಾಡಲಾಗಿದೆ ಅಂತ ಹೇಳ್ಬೋದು. ಹೌದು. ಇನ್ನು ಒಂದು ಬ್ರಿಕ್ಸ್ನಲ್ಲಿ ಅತಿ ಹೆಚ್ಚು ಷೇರುಗಳನ್ನು ಹೊಂದಿದಂತಹ ದೇಶ ಯಾವ್ದಪ್ಪ ಅಂದ್ರಿಗಿನ ಅದು ಯಾವ್ದಪ್ಪ ಅಂದ್ರಿಗಿನ ಚೀನಾ ದೇಶ. ಅತಿ ಹೆಚ್ಚು ಷೇರುಗಳು ಅಥವಾ ಇನ್ವೆಸ್ಟ್ಮೆಂಟ್ ಹೊಂದಿದಂತ ದೇಶ ಯಾವ್ದಂತಂದ್ರಿಗಿನ ಅದಕ್ಕೆ ಆಗಿರ್ತಕ್ಕಂಥ ಕೇಂದ್ರ ಕಚೇರಿ ಇರುವಾಗ ಚೀನಾದ ಶಾಂಘೈ ನಗರದಲ್ಲಿ ಅಂತ ಹೇಳಿ. ಹೌದು. ಆಮೇಲೆ ಬ್ರಿಕ್ಸ್ ಬ್ಯಾಂಕಿನ ಪ್ರಾದೇಶಿಕ ಕಚೇರಿ ಅಥವಾ ಇರ್ತಕ್ಕಂಥ ಶಾಖೆಗಳು ಅಥವಾ ಬ್ರಾಂಚಸ್ ಎಲ್ಲಿದಪ್ಪ ಅಂದ್ರಿಗಿನ
ದಕ್ಷಿಣ ಆಫ್ರಿಕಾದ ಜೋನ್ಸ್ಬರ್ಗ್ ನಲ್ಲಿ. ಎಲ್ಲಿವಾಗ ದಕ್ಷಿಣ ಆಫ್ರಿಕಾದ ಜೋನ್ಸ್ಬರ್ಗ್ ಎಂಬಲ್ಲಿ ಅದೇನಾಗಿದೆ, ತನ್ನ ಪಣಜಿ ಕಚೇರಿಯನ್ನು ತೆಗೆದಿದೆ ಅಂತ ಹೇಳ್ಬೋದು. ನೆಕ್ಸ್ಟ್ ಇನ್ನೊಂದು ಬಂದಾಗ ಬ್ರಿಕ್ಸ್ ಬ್ಯಾಂಕಿನ ಪ್ರಥಮ ಅಧ್ಯಕ್ಷರು ಯಾರಪ್ಪ ಅಂದ್ರಿಗಿನ ಕೆವಿ ಕಾಮತ್. ಬ್ರಿಕ್ಸ್ ನ ಅಧ್ಯಕ್ಷರು ಯಾರಪ್ಪ ಅಂದ್ರಿಗಿನ ಕೆವಿ ಕಾಮತ್. ಇವ್ರ ವಿಶೇಷ ಏನಪ್ಪ ಅಂದ್ರಿಗಿನ ಇವರು ಯಾವ ದೇಶದವರಂದ್ರಿಗಿನ ನಮ್ಮ ಭಾರತದವರು, ಮತ್ತು ಯಾವ ರಾಜ್ಯದವರಂದ್ರಿಗಿನ ನಮ್ಮ ರಾಜ್ಯದವರು, ಯಾವ ಜಿಲ್ಲೆಯವರಂದ್ರಿಗಿನ ನಮ್ಮ ನಮ್ಮ ಯಾವ್ದಂದ್ರೆ ಕರ್ನಾಟಕದ ಮಂಗಳೂರಿನವರು ಅಂತ ವಿಶೇಷ. ಹೌದಿಲ್ಲ? ಈಗ ಇನ್ನೊಂದೇನಂತಂದ್ರೆ ಕೆವಿ ಕಾಮತ್ ಅವರು ಬ್ರಿಕ್ಸ್ ಬ್ಯಾಂಕಿನ ಮುಂಚೆ ಹಿಂದೆ ಏನಾಗಿದ್ರು ಅಂತ ಕ್ವಶನ್ ಫ್ರೇಮ್ ಆಗಿದೆ. ಹಿಂದೆ ಏನಾಗಿದ್ರು ಅವ್ರು ಏನಪ್ಪ ಅಂದ್ರೆ ICICI ಅಧ್ಯಕ್ಷರಾಗಿದ್ದಾರೆ, ICICI ಬ್ಯಾಂಕಿನ ಅಧ್ಯಕ್ಷರಾಗಿದ್ರು ಅಂತ ಹೇಳಿ. ಹೌದಿಲ್ಲ? ಅದೊಂದು ಇಂಪಾರ್ಟೆಂಟ್. ಆಮೇಲೆ ಬ್ರಿಕ್ಸ್ ಬ್ಯಾಂಕಿನ ಪ್ರಸ್ತುತ ಅಧ್ಯಕ್ಷರು ಯಾರಪ್ಪ ಅಂದ್ರಿಗಿನ ದಿಲ್ಮಾ ರೋಸೆಫ್. ಈಗ ಇರ್ತಕ್ಕಂಥ ಹೊಸ ಬ್ಯಾಂಕ್ ಅಂತ ಬ್ರಿಕ್ಸ್ನ ಹೊಸ ಬ್ಯಾಂಕ್ ಅಂತ ಏನೈತೆ ಅಂದ್ರಿಗಿನ ಮರುನಾಮಕರಣ ಆಗಿದೆ. ಅದಿರ್ತಕ್ಕಂಥ ಪ್ರಸ್ತುತ ಅಧ್ಯಕ್ಷ ಯಾರು ಇವಾಗ ದಿಲ್ಮಾ ರೋಸೆಫ್ ಅವರವರು. ಇವ್ರೇನಂತಂದ್ರಿಗಿನ ನಮ್ಮ ಬ್ರಿಕ್ಸ್ ಬ್ಯಾಂಕಿನ ಅಧ್ಯಕ್ಷರಾಗಿರಂತ ಹೇಳ್ಬೋದು. ಎಲ್ಲರಿಗೆ ಥ್ಯಾಂಕ್ ಯು ಆಲ್ ಆಫ್ ಯು.